purpose is not discovered by accident, it is revealed when we walk with God. ಉದ್ದೇಶವು ಆಕಸ್ಮಿಕವಾಗಿ ಪತ್ತೆಯಾಗೋದಿಲ್ಲ. ನಿಮ್ಮ ಜೀವಿತದ ಉದ್ದೇಶವು ಆಕಸ್ಮಿಕವಾಗಿ ಪತ್ತೆಯಾಗೋದಿಲ್ಲ. ನಿಮ್ಮ ಕುಟುಂಬದ ಉದ್ದೇಶವು ಆಕಸ್ಮಿಕವಾಗಿ ಪತ್ತೆಯಾಗೋದಿಲ್ಲ. ನಿಮ್ಮ ಮಕ್ಕಳ ಉದ್ದೇಶವು ಆಕಸ್ಮಿಕವಾಗಿ ಪತ್ತೆಯಾಗೋದಿಲ್ಲ. ನೀವು ದೇವರೊಂದಿಗೆ ನಡೆಯುವಾಗ ಅದು ಬಹಿರಂಗಪಡಿಸುತ್ತದೆ. When your family is walking with God, when your children are walking with God, when you're walking with God, your purpose will be revealed. ನಿಮ್ಮ ಕುಟುಂಬವು, ನೀವುಗಳು, ನಿಮ್ಮ ಮಕ್ಕಳು ದೇವರೊಟ್ಟಿಗೆ ನಡೆಸಲ್ಪಡುವಾಗ, ದೇವರೊಟ್ಟಿಗೆ ನಡೆಯುವಾಗ, ನಿಮ್ಮ ಕುಟುಂಬದ ಉದ್ದೇಶವು, ನಿಮ್ಮ ಜೀವಿತದ ಉದ್ದೇಶ, ನಿಮ್ಮ ಮಕ್ಕಳ ಜೀವಿತವು ಬಹಿರಂಗಪಡಿಸ್ತದೆ. It will be revealed. When I supposed to take right, ನಾನು ರೈಟ್ ತಗೊಳ್ಳೋದನ್ನ ಮಿಸ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರೆ ಲೆಫ್ಟ್ ತಗೊಂಡ್ಬಿಟ್ರೆ ರೀರೂಟ್ ಮಾಡುತ್ತೆ, ರೀಡೈರೆಕ್ಟ್ ಮಾಡುತ್ತೆ. ಒಂದು ಗೂಗಲ್ ಮ್ಯಾಪ್ ನಮ್ಮನ್ನ ರೀರೂಟ್ ಮಾಡುವಾಗ, ಒಂದು ಗೂಗಲ್ ಮ್ಯಾಪ್ ನಮ್ಮನ್ನ ರೀಡೈರೆಕ್ಟ್ ಮಾಡುವಾಗ, when you walk with God, so sometime if you take wrong route in your life, if you take wrong way in your life, definitely I tell you, Bible ಹೇಳುತ್ತೆ, ಕರ್ತನು ನಿಮ್ಮನ್ನ ಮತ್ತೆ ರೀರೂಟ್ ಮಾಡ್ತಾ ದೇವರಾಗಿದ್ದಾನೆ. He will bring back your right way. ನಿಮ್ಮನ್ನ, ನಿಮ್ಮ ಕುಟುಂಬ ಮತ್ತೆ ರೀರೂಟ್ ಮಾಡ್ತಾನೆ. ಮತ್ತೆ ಯಾಕಂತ ಹೇಳಿದ್ರೆ, ನಿಮ್ಮ ಡೆಸ್ಟಿನಿ ಎಲ್ಲಿ ದೇವರು ಸೆಟ್ ಮಾಡಿಟ್ಟಿದ್ದಾರೋ ಆ ಮಾರ್ಗ, ಡೆಸ್ಟಿನಿಯನ್ನು ಹೊಂದಿಕೊಳ್ಳೋದಕ್ಕಾಗಿ you will be rerouted. ನೀತಿವಂತನ ಹೆಜ್ಜೆಗಳು ಕರ್ತನಿಂದ ಏನ್ ಮಾಡಿದೆ ಅಂತ ಆದೇಶಿಸಲ್ಪಟ್ಟಿದೆ. ದೇವರು ನಿಮ್ಮ ಹೆಜ್ಜೆಗಳನ್ನು ಆದೇಶಿಸಿದ್ದಾನೆ. ದೇವರು ನಿಮ್ಮ ಹೆಜ್ಜೆಗಳನ್ನು ಆದೇಶಿಸುವಂತ ದೇವರಾಗಿದ್ದಾನೆ, ಆರ್ಡರ್ ಮಾಡುವಂತ ದೇವರಾಗಿದ್ದಾನೆ, ನಡೆಯಬೇಕಾದ ಮಾರ್ಗವನ್ನು ತೋರ್ಪಡಿಸುವಂತ ದೇವರಾಗಿದ್ದಾನೆ. If you really want to walk purposefully, if you really want to live your life with purposefully ಅಂತ ಹೇಳಿದ್ರೆ, ನಿಮ್ಮ ಜೀವಿತವನ್ನು, ನಿಮ್ಮ ಹೆಜ್ಜೆಗಳನ್ನು ಕರ್ತನು ಆದೇಶಪೂರ್ವಕವಾಗಿ ಆದೇಶಿಸುವಂತ ದೇವರಾಗಿದ್ದಾನೆ. ನೀತಿವಂತನ ಹೆಜ್ಜೆಗಳನ್ನು ಕರ್ತನು ಏನ್ ಮಾಡುವಂತನಾಗಿದ್ದಾನೆ? ಆದೇಶಿಸುವಂತ ದೇವರಾಗಿದ್ದಾನೆ.